ಸಿನಿಮಾ ಪ್ಯಾರಡೈಸೋ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಈ ಕಥನಗಾರಿಕೆಯಲ್ಲಿ ನಿರ್ದೇಶಕ ಮಾತಿನ ಮೂಲಕ, ಹಾಡಿನ ಮೂಲಕ, ಕೃಷ್ಣ ಅವರ ಕೆಮರಾದ ಮೂಲಕ ಮತ್ತೆ ಅಲ್ಲಿ ಒಟ್ಟೂ ಒಂದು ಪರಿಸರವನ್ನು ನಿರ್ಮಿಸುವ ಮೂಲಕ ಕಚುಗುಳಿ ಇಡ್ತಾ ಮನಸ್ಸಿಗೆ, ಯೋಚನೆಗೆ ಎಲ್ಲೋ ಒಂದು ಕಡೆ ಆಹಾರವನ್ನು ಒದಗಿಸ್ತಾ, ಹಾಗೆಯೇ ಒಂದು ಮುದವನ್ನೂ ಸೃಷ್ಟಿಸ್ತಾ, ಕಣ್ಣಿಗೆ ತಂಪನ್ನೂ ಒಂದು ಕೊಡ್ತಾ, ಪಾತ್ರಗಳ ಲವಲವಿಕೆಯ ಅಭಿನಯದ ಮೂಲಕ ನಿಮ್ಮನ್ನು ಮೈಮರೆಸ್ತಾ ಉದ್ದಕ್ಕೂ ಸಾಕ್ತಾನೆ. ಎಲ್ಲಿಯೂ ನಿರ್ದೇಶಕ ಸೋಲುವುದಿಲ್ಲ. ಪಾತ್ರಗಳ ಆಯ್ಕೆಯಿಂದ, ಪಾತ್ರಗಳನ್ನು ದುಡಿಸಿಕೊಳ್ಳುವಿಕೆಯಿಂದ, ಪಾತ್ರಗಳ ಒಟ್ಟೂ ಒಂದು ಆ ಬೆಳವಣಿಗೆಯ ದೃಷ್ಟಿಯಲ್ಲಿ ಕತೆ ಒಂದು ಸಾಗುವ ದಿಕ್ಕಿನಲ್ಲಿ ಎಲ್ಲಿಯೂ ಕೂಡ ನಿರ್ದೇಶಕ ಎಡವುವುದನ್ನು ನಾವು ಕಾಣೋದಿಲ್ಲ. ಯಾರಾನ ಗಂಡ್ಮಕ್ಳು ಹಿಡ್ಕೋಬಾರ್ಲೆ, ಯಾಕೋ ಕಾಲ್ ನಿಲ್ವಾಲ್ವು, ಬಾಡಿ ಬ್ಯಾಲೆನ್ಸ್ ತಪ್ಪಿತಿ, ಚಪ್ಪಲ್ ಕಳೆದೋಗ್ಯಾವು, ಸ್ವಲ್ಪ ಕೈ ಚಾಚಿರ್ಲೆ. ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣ, ಸ್ವಲ್ಪ ತಪ್ಕೊಂಡು ಆಮೇಲೆ ಬಂದಿದ್ದು ನೋಡ್ಕೊಳ್ಳೋಣ. ಜಾತ್ರೆಯಲ್ಲಿ ಹುಡುಗಿರ ಪಕ್ಕದಲ್ಲಿ ಸುಮ್ಮನೆ ನಿಂತ್ಕೊಳ್ಳೋನು ಇರ್ತಾನ, ಪರಮಾತ್ಮ ಇರುವಂತ ಮಡಿಕೇಲಿ ಸ್ನಾನ ಮಾಡ್ಕೊಂಡವನೇ ಸರದಾರ. ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣ, ಸ್ವಲ್ಪ ತಪ್ಕೊಂಡು ಆಮೇಲೆ ಬಂದಿದ್ದು ನೋಡ್ಕೊಳ್ಳೋಣ. ಲಾಜಿಕ್ ಇದೆ. ಲಾಜಿಕ್ಕು ಎಲ್ಲೋ ಒಂದು ಕಡೆ ಅದು ಇದ್ರೆ ಇರಬೇಕು, ಇಲ್ಲದೇ ಇದ್ರೆ ಬೇಡ. ಸಿನಿಮಾ ಯಾವ ಲಾಜಿಕ್ಕನ್ನು ಮೀರದೇ ಇದ್ದಂಥದ್ದು. ಆರಂಭದಲ್ಲಿ ಒಂದು ಯಶ್ ಒಂದು ಗಾಡಿಯಲ್ಲಿ ಅವನ ಹೋಟೆಲಿನ ತಿಂಡಿಯನ್ನು ಯಾರಿಗೋ ಪಾರ್ಸಲ್ ತಗೊಂಡೋಗ್ತಾ ಇರ್ತಾನೆ. ಜೋರಾದ ಮಳೆ, ಒಂದು ವೆಹಿಕಲ್ ಬರ್ತದೆ, ಅದು ಓಪನ್ ಆಗ್ತದೆ, ಅವನು ತಾಂಬೂಲವನ್ನು ಅವನ ಮೇಲೆ ಉಗುಳ್ತಾನೆ, ಅಲ್ಲೊಂದು ಭರ್ಜರಿ ಫೈಟ್ ಆಗ್ತದೆ. ಆ ಫೈಟಿಗೂ ಕೊನೆಗೆ ಸಾಗುವ ಕತೆಗೂ ಅದು ತನ್ನ ಅಂತ್ಯವನ್ನು ಕಾಣುವುದಕ್ಕೂ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ನಾನು ಹೇಳಿದ್ದು, ಸಿನಿಮಾಕ್ಕೆ ಲಾಜಿಕ್ಕು ಬೇಕಾದರೆ ಬೇಕು, ಬೇಡದೇ ಇದ್ದರೆ ಬೇಡ. ಇದು ಲಾಜಿಕ್ಗಳನ್ನು ಮೀರಿದಂಥ ಕಥೆ. ಇದು ಲಾಜಿಕ್ ಎಲ್ಲವನ್ನೂ ಮೀರಿದಂಥ ಸಿನಿಮಾ. ಯಾಕೆಂತಂದರೆ ಅವನು ಎಲ್ಲಿಂದೋ ಎಲ್ಲಿಗೋ ಹೊರಟಾಗ ಕೊನೆಗೆ ಅವನು ಮಧ್ಯದಲ್ಲಿ ಆ ಪ್ರಯಾಣಿಸ್ತಿರುವ ಬಸ್ಸನ್ನು ತಪ್ಪಿಸ್ಕೊಂಡಾಗ ಅವನು ಹೋಗೋದು ಒಂದು ಸಣ್ಣ ಈ ಮೊಪೆಡ್ ಅಲ್ಲ, ಅದಕ್ಕೂ ಮೊದಲು ಬರ್ತದಲ್ಲ, ನಮ್ಮ ಹಳ್ಳಿಯಲ್ಲೆಲ್ಲ ಮೊದಲು ಒಂದು ಗಾಡಿ ಬಂದಿತ್ತು, ಅದರ ಹೆಸರು ನಾನು ಮರಿತೇನೆ. ಅದು ಪ್ಯಾಡ್ಲಲ್ಲೇ ಸ್ಟಾರ್ಟ್ ಮಾಡಬೇಕು, ಮತ್ತು ಅಪ್ಪನಲ್ಲೆಲ್ಲ ಸರಿಯಾಗಿ ಹತ್ತದೇ ಇದ್ದಂಥ ಆ ಗಾಡಿ. ಅದರಲ್ಲಿ 3-4 ಜನ ಎಷ್ಟೋ ದೂರಕ್ಕೆಲ್ಲ ಪ್ರಯಾಣ ಮಾಡ್ತಾರೆ. ಅದು ತುಂಬ ಗಮ್ಮತ್ತಾದ ಪ್ರಯಾಣ. ಅದರಲ್ಲಿ ಸಾಧು ಕೋಕಿಲು ಬಹಳ ಅಪರೂಪಕ್ಕೆ ಒಂದು ಒಳ್ಳೆಯ ಪಾತ್ರವನ್ನು ಮಾಡಿದ್ದಾರೆ. ನನಗೆ ಇಲ್ಲಿ ಪಾತ್ರಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಶೋಭರಾಜು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗೆ ರಂಗಾಯಣ ರಘು ಇಲ್ಲಿವರೆಗಿನ ಪಾತ್ರದ ಏಕತಾನೇಕತೆಗಿಂತ ತುಂಬ ಭಿನ್ನವಾಗಿ ಇಲ್ಲಿ ಕಾಣಿಸ್ಕೊಳ್ತಾರೆ. ಯಶು ನೃತ್ಯ, ಅಭಿನಯ, ಫೈಟಿಂಗು ಎಲ್ಲದರಲ್ಲೂ ಅವನು ಎಂದಿನಂತೆ ತನ್ನ ಯಶಸ್ಸನ್ನು ಸಾಧಿಸ್ತಾನೆ ಹೋಗ್ತಾನೆ. ನನಗಿಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋದು ದೀಪಾ ಸನ್ನಿಧಿ ಬಗ್ಗೆ. ದೀಪಾ ಸನ್ನಿಧಿ ಪರಮಾತ್ಮ ಮತ್ತು ಸಾರಥಿ ನಂತರ ಜಾನೋ ಮೇರಿ ಜಾನ್, ಈ 3 ಸಿನಿಮಾವನ್ನು ಇಟ್ಟುಕೊಂಡು ದೀಪಾಳನ್ನು ನೋಡಿದರೆ ಅವಳು ಸಿನಿಮಾಕ್ಕೆ ತುಂಬ ಮಹತ್ವಾಕಾಂಕ್ಷೆಯನ್ನು ಹೊತ್ತು ಬಂದವಳು. ನಾನೊಬ್ಬ ಕಲಾವಿದೆಯಾಗಿ ಬಹಳ ಎತ್ತರಕ್ಕೆ ಬೆಳೆಯಬೇಕು ಅನ್ನುವಂಥ ಕನಸನ್ನು ಹೊತ್ತು ಬಂದವಳು. ಪಾತ್ರಕ್ಕಾಗಿ, ಅಭಿವ್ಯಕ್ತಿಗಾಗಿ ತನು ಮನವನ್ನು ಪೂರ್ಣ ಪ್ರಮಾಣದಲ್ಲಿ ಧಾರೆ ಎರೆದು ತಾನು ಗೆಲ್ಲಬೇಕು ಅಂತ ಬಂದವಳು. ಹಾಗಾಗಿನೇ 3-4 ದೃಶ್ಯಗಳನ್ನು ಯೋಗರಾಜ್ ಭಟ್ರು ಕೊಟ್ಟಾಗ ಆ ದೃಶ್ಯವಾದ ಅಭಿವ್ಯಕ್ತಿಯಲ್ಲೇ ಪಾತ್ರವನ್ನು ದಕ್ಕಿಸಿಕೊಂಡವಳು ಪರಮಾತ್ಮದಲ್ಲಿ. ಆದರೆ ಪರಮಾತ್ಮದಲ್ಲಿ ಅವಳ ಅಭಿವ್ಯಕ್ತಿ ನಾವ್ಯಾರೂ ಗಮನಿಸುವಾಗಿರಲಿಲ್ಲ, ಸಾರಥಿಯಲ್ಲೂ ಇರಲಿಲ್ಲ. ಆದರೆ ಜಾನು ಸಿನಿಮಾದಲ್ಲಿ ಅಭಿವ್ಯಕ್ತಿಯ ದೃಷ್ಟಿಯಿಂದ
ಪಾತ್ರಚಿತ್ರಣದ ದೃಷ್ಟಿಯಿಂದ, ಭಾಷೆಯ ಬಳಕೆಯ ದೃಷ್ಟಿಯಿಂದ ಪೂರ್ಣವಾಗಿ ಅವಳು ಇಡೀ ಸಿನಿಮಾದ ಪಾತ್ರಧಾರಿಗಳನ್ನು ಓವರ್ಟೇಕ್ ಮಾಡ್ತಾಳೆ. ನಂಬರ್ 1 ಸ್ಥಾನದಲ್ಲಿ ನಿಲ್ತಾಳೆ. ನೀನೆ ನನ್ನ ಸವಿಗನಸು, ಬೇಗ ಬಂದು ಪಚರಿಸು, ನೀ ನೀಡುತ್ತಿರುವ ಈ ಪ್ರೇಮ ಜ್ವರವ. ಜಾನು ಮೇರಿ ಜಾನ್, ನಾನು ನಿನ್ನವ. ನೀನೆ ನನ್ನ ಸವಿಗನಸು, ಬೇಗ ಬಂದು ಪಚರಿಸು. ಒಂದು ಸಂತಸದ ವಿಷಯನ ಹೇಳಬೇಕು ನಿಮಗೆ. ಇತ್ತೀಚೆಗೆ ಹರಿಕೃಷ್ಣ ತನ್ನ ಪರ್ಫಾರ್ಮೆನ್ಸಲ್ಲಿ ನಿರಂತರವಾದ ಸೋಲನ್ನು ಕಾಣ್ತಾ ಇದ್ದಾರೆ. ಹರಿಕೃಷ್ಣ ಅವರಿಗೆ ಒಂದು ಮಾತನ್ನು ಅವರು ಬೇಸರ ಮಾಡಿಕೊಳ್ಳುವುದಿಲ್ಲ ಅನ್ನುವ ಪ್ರೀತಿಯಲ್ಲಿ ನಾನು ಹೇಳುವುದಾದರೆ, ಒಂದು ಅವರು ಬಹುಶಃ ಅವಸರಕ್ಕೆ ಸೃಜಿಸ್ತಾ ಇದ್ದಾರೆ, ಒತ್ತಡಕ್ಕೆ ಹಾಡುಗಳನ್ನು ಹೆಣೆತಾ ಇದ್ದಾರೆ. ಅಂದರೆ ಅಷ್ಟು ಕೆಲಸಗಳನ್ನು ಅವರು ಒಪ್ಕೊಂಡಿದ್ದಾರೆ. ಇನ್ನೊಂದು, ಅವರು ಹಾಡಿದ ಹಾಡುಗಳೆಲ್ಲ ಅವರ ಸುತ್ತ ಇರುವಂಥ ಒಂದಿಮಾಗದರು ಬಹುಶಃ ಅಣ್ಣ ನೀವು ಹಾಡಿದ್ರೆ ಅದ್ಭುತ 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 ಅಂತಾರೆ. ಅದಕ್ಕಾಗಿ ಅವರು ಮೇಲಿಂದ ಮೇಲೆ ಹಾಡ್ತಾ ಇದ್ದಾರೆ. ಆ ಮೇಲಿಂದ ಮೇಲೆ ಹಾಡುವುದರಿಂದ, ಒತ್ತಡಕ್ಕೆ ಮಣಿದು ಹಾಡನ್ನು ಹೊಸೆಯುವುದರಿಂದ ಅವರ ಪ್ರತಿಭೆ ಇದ್ದೂ ಕೂಡ ಅವರ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇದೆ. ಆದರೆ ಜಾನುನಲ್ಲಿ ಹರಿಕೃಷ್ಣ ಅವರ ಸಂಗೀತ, ಹಿನ್ನೆಲೆಯ ಸಂಗೀತ ಅಥವಾ ನಾದ ಎಲ್ಲವೂ ಯೋಗರಾಜ್ ಭಟ್ ಮತ್ತು ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ, ಕ್ಯಾಮರಾಮನ್ ಕೃಷ್ಣ ಅವರ ಇಡೀಯದನದ ಕಟ್ಟುಕೊಟ್ಟಂಥ ಅಂದಕ್ಕೆ ಎಲ್ಲವೂ ಒಂದಕ್ಕೊಂದು ಸೊಗಸಾಗಿ ಸಿನಿಮಾಕ್ಕೆ ಅದು ಪ್ಲಸ್ ಆಗಿ ಸಂದಿದೆ. ಹಾಗಾಗಿ ಮತ್ತೆ ಹರಿಕೃಷ್ಣ ಗೆದ್ದಿದ್ದಾರೆ. ಜಾಸ್ತಿ ಹೇಳಿದ್ದಾರೆ ನೀವು ಕೇಳಲ್ಲ, ನಾವೇ ಸೋತ್ವಿ. ಜಾನು ಸಿನಿಮಾಕ್ಕೆ ನಮ್ಮ ಸಿನಿಮಾ ಪ್ಯಾರಡೈಸು ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಮತ್ತು ಒಟ್ಟಾಗಿ ಎಷ್ಟು ಅಂಕ ಸಿಕ್ಕಿದೆ ನೋಡಿ ನಿಮ್ಮ ಅವಗಾಹನೆಗೆ. ನೀನೆ ನನ್ನ ಸವಿಗನಸು, ಬೇಗ ಬಂದು ಪಚರಿಸು, ನೀ ನೀಡುತ್ತಿರುವ ಈ ಪ್ರೇಮ ಜ್ವರವ. ಜಾನು ಮೇರಿ ಜಾನ್. ಕೊನೆಗೂ ಒಂದು ಒಳ್ಳೆಯ ಸಿನಿಮಾ ನೋಡುವ ಭಾಗ್ಯ ನಮಗಾಗಿದೆ, ದಕ್ಕಿದೆ. ತುಂಬ ಕಾಲದಿಂದ ಅಯ್ಯೋ ಕನ್ನಡ ಸಿನಿಮಾವನ್ನು ಶುಕ್ರವಾರ ನೋಡಬೇಕಲ್ಲಪ್ಪ ಅಂತ ನಾವು ಅಂದುಕೊಂಡೇ ಥಿಯೇಟ್ರಿಗೆ ಹೋಗ್ತಾ ಇದ್ದೆವು. ಯಾಕೆಂದ್ರೆ ನಮ್ಮ ವೃತ್ತಿ ನೋಡಿ ಅದು. ಆದರೆ ಈ ದಿನ ಜಾನು ಮೇರಿ ಜಾನ್ ಸಿನಿಮಾ ನೋಡಿ ಬಂದ ಮೇಲೆ ಇಲ್ಲ, ಕನ್ನಡದಲ್ಲೂ ಒಳ್ಳೆಯ ಪ್ರಯತ್ನಗಳು ನಡೀತಾ ಇದೆ. ಅದು ಅಪರೂಪಕ್ಕೆ ನಮ್ಮನ್ನು ಆಳ್ತವೆ, ಮೆಚ್ಚಿಸ್ತವೆ, ಗೆಲ್ಲಿಸ್ತವೆ. ನಮ್ಮನ್ನು ನಿರಂತರವಾಗಿ ಗೆಲ್ಲುವಂಥ, ನಮ್ಮನ್ನು ಅರಳಿಸುವಂಥ, ಮತ್ತೆ ಮತ್ತೆ ಕನ್ನಡ ಸಿನಿಮಾಕ್ಕೆ ನಾವು ಥಿಯೇಟ್ರಿಗೆ ಹೋಗುವ ಮನಸ್ಸನ್ನು ಮಾಡುವಂಥ ಸಿನಿಮಾಗಳು ಬರಲಿ. ಜಾನು ಅದಕ್ಕೆ ಒಂದು ಒಳ್ಳೆಯ ಶುಭಾರಂಭವನ್ನು ಮಾಡಲಿ. ಮುಂದಿನ ವಾರ ಕೂಡ ಬರುವಂಥ ಸಿನಿಮಾ
ನನಗೆ ಅರಿವಿದ್ದ ಹಾಗೆ ಬಹುಶಃ 2-3 ಸಿನಿಮಾಗಳು ಬರ್ತಾ ಇವೆ. ಆ ಎಲ್ಲ ಸಿನಿಮಾಗಳು ಗೆಲ್ಲಲಿ, ಒಳ್ಳೆಯದಾಗಿರಲಿ, ಕನ್ನಡದ ಚಿತ್ರರಂಗ ಆ ಮೂಲಕ ಮತ್ತೆ ಒಂದು ನಗುವನ್ನು, ಸಂತೋಷವನ್ನು, ಸಮೃದ್ಧತೆಯನ್ನು ಹೊಂದಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.